ದಿನಾಂಕ 2024ರಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಯಂತೆ ಎಲ್ಲ ನ್ಯಾಯಾಲಯಗಳಲ್ಲಿ ಜನತಾ ಅದಾಲತನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಜನತಾ ಅದಾಲತಿಗೆ ಸಂಬಂಧಪಟ್ಟಂತೆ ಲಿಖಿತ ವರ್ಗಾವಣೆಗಳ ಕಾಯ್ದೆ ಕಲಂ 138 ಅಡಿ ದಾಖಲಾದಂಥ ಪ್ರಕರಣಗಳು, ಹಣ ವಸೂಲಾತಿ ಪ್ರಕರಣಗಳು, ಮೋಟರ್ ವಾಹನ ಪ್ರಕರಣಗಳು, ಜೀವನಾಂಶ ಕೋರಿ ದಾಖಲಿಸಿದಂಥ ಪ್ರಕರಣಗಳು, ಹಿಂದೂ ವಿವಾಹ ಕಾಯ್ದೆ ಕಲಂ 9 ಅಡಿ ದಾಖಲಾದಂಥ ಪ್ರಕರಣಗಳು ಹಾಗೂ ರಾಜ್ಯ ಸಂಧಾನ ಮಾಡಬಹುದಂಥ ಒಂದು ಇಂಡಿಯನ್ ಪೆನಲ್ ಕೋಡ್ ಕೇಸುಗಳು ಹಾಗೂ ವಿಭಜನೆ ಕೋರಿ ಸಲ್ಲಿಸಿದಂಥ ದಾವೆಗಳು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್, ಹೀಗೆ ವಿವಿಧ ಪ್ರಕರಣಗಳನ್ನು ನಾವು ಗುರುತಿಸಿ ಅವುಗಳನ್ನು ಜನತಾ ಅದಾಲತ್ನಲ್ಲಿ ಕಕ್ಷಿದಾರರ ಮನವೊಲಿಸಿ ರಾಜಿ ಮಾಡುವಲಿಕ್ಕೆ ಸಂಬಂಧಪಟ್ಟಂತೆ ಈ ಪೂರ್ವವಾದ ಸಭೆಯನ್ನು ಕರೆದಿದ್ದೀವಿ. ಈ ಕಳೆದ ಬಾರಿ ನಾವು ಹೆಚ್ಚು ಸಂಖ್ಯೆಯ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ನಾವು ಕೋಲಾರ ಜಿಲ್ಲೆಗೆ ಮಾದರಿಯಾಗಿದ್ದೀವಿ. ಅದೇ ರೀತಿಯ ಸಹಕಾರವನ್ನು ನಾವು ಈ ಸಾರಿ ನಮ್ಮ ವಕೀಲರ ಸಂಘದ ಎಲ್ಲ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ಮುಂದೆ ಇದಕ್ಕೆ ಹೆಚ್ಚು ಪ್ರಚಾರ ನೀಡಬೇಕಂತ ನಾನು ಮಾಧ್ಯಮದಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.